engineering materials 20 marks ಇರುತ್ತೆ. ಸೊ ಸೆಕ್ಷನ್ 1 ಅಲ್ಲಿ ಒಂದು ಪ್ರಶ್ನೆ ಇದರಲ್ಲಿ ಪೂರ್ತಿಯಾಗಿ ಕೇಳ್ತಾರೆ. ಸೊ ದಟ್ ಈಸ್ ಟೋಟಲಿ ಫಾರ್ 20 marks. ಮೊದಲನೇ ಪ್ರಶ್ನೆ, ಡಿಫೈನ್ ಮೆಟೀರಿಯಲ್ ಸೈನ್ಸ್. ಮೆಟೀರಿಯಲ್ ಸೈನ್ಸ್ ಅಂದ್ರೆ ಏನು? ಸೊ ಇಟ್ ಈಸ್ just the study of properties of mechanical, chemical, electrical, magnetic and thermal of any solid materials. ಯಾವುದೇ ಒಂದು ಮೆಟೀರಿಯಲ್ಸ್ ಮೆಕ್ಯಾನಿಕಲ್ ಗುಣಗಳು, ಕೆಮಿಕಲ್ ಗುಣಗಳು, ಎಲೆಕ್ಟ್ರಿಕಲ್ ಗುಣಲಕ್ಷಣಗಳು, ಮ್ಯಾಗ್ನೆಟಿಕ್ ಗುಣಲಕ್ಷಣಗಳು, ಥರ್ಮಲ್ ಗುಣಲಕ್ಷಣಗಳನ್ನ ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ? ಮೆಟೀರಿಯಲ್ ಸೈನ್ಸ್. ಡಿಟರ್ಮಿನ್ಸ್ ದ ಮೆಟೀರಿಯಲ್ ಕಾಂಪೋಸಿಷನ್ ಅಂಡ್ ದಿ ಸ್ಟ್ರಕ್ಚರ್. ಜೊತೆಗೆ ಆ ಒಂದು ಮೆಟೀರಿಯಲ್ ಯಾವ ಒಂದು ಕಾಂಪೋಸಿಷನ್ ಇರುತ್ತೆ ಮತ್ತೆ ಅದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಆಕಾರ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಎರಡನೇ ಪ್ರಶ್ನೆ, ಡಿಫೈನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಅಂದರೆ ಇಟ್ ಈಸ್ ದ ಎಲಿಮೆಂಟ್ ದಟ್ ಈಸ್ ರೆಡಿಲಿ ಫಾರ್ಮ್ಸ್ ವಿತ್ ದ ಪಾಸಿಟಿವ್ ಮೆಟಾಲಿಕ್ ಬಾಂಡ್ಸ್. ಸೊ ಮೆಟಲ್ಸ್ ಗೆ ಪಾಸಿಟಿವ್ ಬಾಂಡ್ಸ್ ಇರುತ್ತೆ. ಸೊ ಹಾಗಾಗಿ ಅದು ಶೈನಿಂಗ್ ಇರುತ್ತೆ, ಮ್ಯಾಲಿಯಬಲ್, ಶೀಟಿನ ಆಕಾರಕ್ಕೆ ತರಬಹುದು, ಅಂಡ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ಸ್ ಅನ್ನೋದು ಇಟ್ ಈಸ್ ಜನರಲಿ ಬ್ರಿಟಲ್. ಬ್ರಿಟಲ್ ಅಂತಂದ್ರೆ ತುಂಬಾ ಮೃದುವಾಗಿರುತ್ತೆ, ಅಂದ್ರೆ ಈಸಿಲಿ ಬ್ರೇಕಬಲ್ ಅಂಡ್ ಲ್ಯಾಕ್ ಆಫ್ ಲಸ್ಟರ್. Luster in the sense it is not shiny and it is insulator. So non-metals are insulators. It is bad conductor of electricity. Metals are good conductor of electricity which helps to carry the power. ಮೂರನೇ ಪ್ರಶ್ನೆ, ಡಿಫೈನ್ ಕ್ರಿಸ್ಟಲ್ ಸ್ಟ್ರಕ್ಚರ್. ರೈಟ್ ದ ಟೈಪ್ಸ್ ಆಫ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಜೊತೆಗೆ ಇದರಲ್ಲಿ ಎರಡನೇ ಪ್ರಶ್ನೆನೂ ಮಿಕ್ಸ್ ಮಾಡಿದ್ದೀನಿ. ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ಸ್ ಅಂತಂದ್ರೆ ಇದರಲ್ಲಿ ಯಾವ್ದು ಕೇಳಿದ್ರು ಕೂಡ ನೀವು ವಿತ್ ಎಕ್ಸಾಂಪಲ್ಸ್ ನೀವು ಬರೀಬೇಕಾಗತ್ತೆ. ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದ್ರೆ ಏನು? ದ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಆಟಮ್ಸ್ ಮಾಲಿಕ್ಯೂಲ್ಸ್ ಒಂದು ಬಾಂಡ್ ಆಗಿರುತ್ತೆ ಇನ್ ದ ರೆಗ್ಯುಲರ್ ಪ್ಯಾಟರ್ನ್. ಅದನ್ನ ನಾವು ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಲ್ಲಿ ಏನಪ್ಪಾ ಸ್ಟಡಿ ಮಾಡ್ತೀವಿ ಅಂದ್ರೆ ದ ಪ್ರಾಪರ್ಟೀಸ್ ಆಫ್ ದಿ ಸಾಲಿಡ್. ಅಂತಂದ್ರೆ ಆ ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಒಂದು ಗುಣಲಕ್ಷಣಗಳು ಹೆಂಗಿರತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಇದರಲ್ಲಿ ದೇರ್ ಆರ್ 4 types. One is simple cubic structure, body centered cubic structure, face centered cubic structure and hexagonal closed packed structure. ಇದರಲ್ಲಿ ಒಂದೊಂದೇ ಸ್ಟಡಿ ಮಾಡೋಣ. Simple cubic structure ಅನ್ನೋದು that is the basic thing, that is not necessary. So we'll go with the syllabus, that is BCC, body centered cubic structure. Body centered cubic structure, it is a unit cell contains one atoms of the each corners and one atom of the center of the body. So body centered cubic ಅಂದ್ರೆ this is the cubic body. ಬಾಡಿಯಲ್ಲಿ ಸೆಂಟರ್ ಪೋರ್ಷನ್ ಅಲ್ಲಿ ಮಾತ್ರ ಒಂದು ಯೂನಿಟ್ ಸೆಲ್ ಇರುತ್ತೆ. ಅದನ್ನ ನಾವು ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ ಅಂತ ಕರಿತೀವಿ. This type of structure contains one atom at all the corners and one atom at the center unit cell. Totally 8 plus 1 9 atoms ಇದರಲ್ಲಿ ಇರುತ್ತೆ. ಉದಾಹರಣೆಗೆ ಟಂಗ್ಸ್ಟನ್, ವೆನಿಡಿಯಂ, ಮಾಲಿಬ್ಡಿಯಂ, ಕ್ರೋಮಿಯಂ ಅಂಡ್ ಆಲ್ಕಲಿ ಮೆಟಲ್ಸ್. ಸೊ ಇಲ್ಲಿ ಚಿತ್ರ ಇದೆ. ಸೊ ಇಷ್ಟನ್ನ ಬರೆದ್ರೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ 5 marks. ಎರಡನೇ ಟೈಪ್ ಆಫ್ ದಿ ಕ್ಯೂಬಿಕ್ ಸ್ಟ್ರಕ್ಚರ್ ಇಸ್ ದಟ್ ಈಸ್ FCC, face centered cubic structure. Face centered cubic structure, it is also one of the units where this is a simple cube which contains the 8 corners at the each atom. 8 corners ಅಲ್ಲಿ ಒಂದೊಂದು ಆಟಮ್ ಇರುತ್ತೆ. ಜೊತೆಗೆ ಕ್ಯೂಬ್ ಗೆ 6 spaces ಇರುತ್ತೆ. 6 spaces ಅಂದ್ರೆ 6 ಮುಖಗಳು ಇರುತ್ತೆ. ಸೊ 6 ಮುಖಗಳ ಮಧ್ಯಭಾಗದಲ್ಲಿ ಒಂದೊಂದು ಆಟಮ್ಸ್ ಶೇರ್ ಆಗಿರುತ್ತೆ. This type of structure does not contain any atom at center. ಈ ರೀತಿ FCC ನಲ್ಲಿ ಮಧ್ಯಭಾಗದಲ್ಲಿ ಅಂದ್ರೆ ಕ್ಯೂಬ್ ಮಧ್ಯಭಾಗದಲ್ಲಿ ಯಾವುದೇ ಒಂದು ಆಟಮ್ ಶೇರ್ ಆಗಿರೋದಿಲ್ಲ. There are total units shared is 14. ಹೇಗೆ ಅಂತಂದಾಗ 8 ಕಾರ್ನರ್ಸ್ಗೂ 8 ಇರುತ್ತೆ, ಪ್ಲಸ್ ಪ್ರತಿಯೊಂದೊಂದು ಫೇಸ್ ಮಧ್ಯಭಾಗದಲ್ಲೂ 6 ಇರುತ್ತೆ. ಟೋಟಲ್ ಇಟ್ ಇಸ್ 18 ಯೂನಿಟ್ ಸೆಲ್ಸ್. ಉದಾಹರಣೆಗೆ ಕಾಪರ್, ಸಿಲ್ವರ್, ಗೋಲ್ಡ್, ಅಲ್ಯೂಮಿನಿಯಂ, ಲೆಡ್, ಪ್ಲಾಟಿನಂ. ಸೊ ಈ ಒಂದು ಪ್ರಶ್ನೆನ ಈ ರೀತಿನೂ ಕೇಳಿದ್ರು. ಡಿಟರ್ಮೈನ್ ದಿ ಸ್ಟ್ರಕ್ಚರ್ ಡಿಸೈನ್ ಫಾರ್ ಡೈಮಂಡ್ ಆರ್ ವಾಟ್ ಇಸ್ ದ ಸ್ಟ್ರಕ್ಚರ್ ಫಾರ್ ದಿ ಡೈಮಂಡ್ ಅಂತ ಕೇಳಿದ್ರು. ಸೊ ಆ ಪ್ರಶ್ನೆ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಾಗ FCC ಅಂತ ಬರೆದು ಅದ್ರ ಬಗ್ಗೆ ನೀವು ಬರ್ದಿದ್ರೆ ಮಾರ್ಕ್ಸ್ ಫುಲ್ ಆಗಿ ಕೊಡ್ತಾರೆ. ನೆಕ್ಸ್ಟ್ ಥಿಂಗ್ ಇಸ್ ಹೆಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕ್ ಸ್ಟ್ರಕ್ಚರ್, ಅಂದ್ರೆ ಇದನ್ನ HCP ಅಂತಾನು ಕರಿತೀವಿ. ಸೊ ಹೆಸರೇ ಹೇಳ್ತಿದೆ, ದಿಸ್ ಇಸ್ ದ ಹೆಕ್ಸಾಗನಲ್
ಕ್ಲೋಸ್ಡ್ ಪ್ಯಾಕ್ ಸ್ಟ್ರಕ್ಚರ್. ಸೊ ಹೆಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕ್ ಅಂತಂದಾಗ ಹೆಂಗಿರುತ್ತೆ, ಹೆಕ್ಸಾಗನಲ್ ಎರಡು ಕಡೆ ಕ್ಲೋಸ್ ಆಗಬೇಕು ಅಂದ್ರೆ ಇಟ್ ಈಸ್ ಲೈಕ್ ಹೆಕ್ಸಾಗನಲ್ ಪ್ರಿಸಮ್ where hexagon has all the 6 corners with one atom at the center. So totally 6 plus 6 is 12 atoms and 1 atoms at that center, total 14 atoms. So at the center of the prism you have the 3 atoms shared in a triangle shape, that is your another 3 atoms. So adana illi helirodu. So total 14 plus 3 atoms, total it is 17 atoms irutte. Example magnesium, zinc, titanium, zirconium, beryllium and cadmium etc. So iliro ಚಿತ್ರನ ಬರೆದು ಇಲ್ಲಿರುವಂತ ಎಕ್ಸಾಂಪಲ್ಸ್ ಹಾಗೆ ಇಲ್ಲಿರೋ ಎಕ್ಸ್ಪ್ಲನೇಷನ್ ಬರೆದ್ರು ಆಯ್ತು. ಸೊ ನೆಕ್ಸ್ಟ್ ಪ್ರಶ್ನೆ, ಲಿಸ್ಟ್ ದ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಈ ಕ್ವೆಶ್ಚನ್ ಈ ರೀತಿನೂ ಕೇಳ್ತಾರೆ, ಲಿಸ್ಟ್ ದ ನ್ಯಾಚುರಲ್ ಎಕ್ಸಿಸ್ಟಿಂಗ್ ಮೆಟೀರಿಯಲ್ಸ್ ಅಂಡ್ ದ ಮ್ಯಾನ್ ಮೇಡ್ ಥಿಂಗ್ಸ್ ಆರ್ ಮ್ಯಾನ್ ಮೇಡ್ ಮೆಟಲ್ಸ್. ಸೊ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಮೇನ್ ಆಗಿ ಎರಡಾಗಿ ಕ್ಲಾಸಿಫೈ ಆಗುತ್ತೆ, ಒನ್ ಈಸ್ ಮೆಟಲ್ಸ್, ಅನದರ್ ಒನ್ ಈಸ್ ನಾನ್ ಮೆಟಲ್ಸ್. ಸೊ ಮೆಟಲ್ಸ್ ಅಂತಂದಾಗ ಮೆಟಲ್ಸ್ ನಲ್ಲಿ ಎರಡು ಭಾಗ ಆಗುತ್ತೆ, ಒನ್ ಈಸ್ ಫೆರಸ್, ಅನದರ್ ಒನ್ ಈಸ್ ನಾನ್ ಫೆರಸ್. ಫೆರಸ್ ಅಂದ್ರೆ ಕಬ್ಬಿಣಾಂಶ ಇರುವಂತದ್ದು, ನಾನ್ ಫೆರಸ್ ಅಂದ್ರೆ ಕಬ್ಬಿಣಾಂಶ ಇಲ್ಲದೆ ಇರುವಂತದ್ದು. ನಾನ್ ಮೆಟಲ್ಸ್ ಅಂತಂದಾಗ ಒನ್ ಈಸ್ ಪಾಲಿಮರ್ಸ್, ಅನದರ್ ಒನ್ ಈಸ್ ಸೆರಾಮಿಕ್ಸ್. ಸೊ ಪಾಲಿಮರ್ಸ್ ಅಂದಾಗ ಥರ್ಮೋಸೆಟ್ಟಿಂಗ್, ಥರ್ಮೋಪ್ಲಾಸ್ಟಿಕ್. ಸೆರಾಮಿಕ್ಸ್ ಅಂತಂದಾಗ ನೀವು ಆಲ್ರೆಡಿ ನೋಡಿದೀರಾ ಪಿಂಗಾಣಿ. ಸೆರಾಮಿಕ್ಸ್ ಅಂತಂದಾಗ ಅಲ್ಲಿ ರಿಫ್ರಾಕ್ಟರೀಸ್ ಇರುತ್ತೆ, ಅಬ್ರೆಸಿವ್, ಗ್ಲಾಸ್, ಸಿಮೆಂಟ್, ಕಾಂಕ್ರೀಟ್ ಇವೆಲ್ಲಾನು ಬರುತ್ತೆ. ಸೊ ಫೆರಸ್ ಅಲ್ಲಿ ಏನ್ ಬಂದಿರುತ್ತೆ, ಬ್ರೌಟ್ ಐರನ್, ಕಾರ್ಬನ್ ಸ್ಟೀಲ್, ಅಲಾಯ್ ಸ್ಟೀಲ್, ಕ್ಯಾಸ್ಟ್ ಐರನ್. ನಾನ್ ಫೆರಸ್ ಅಂದಾಗ ನಾವು ಕಾಮನ್ಲಿ ಯೂಸ್ಡ್ ಇಸ್ ಅಲ್ಯೂಮಿನಿಯಂ, ಕಾಪರ್, ಲೆಡ್, ಸಿಲ್ವರ್, ಟಿನ್ ಅಂಡ್ ಜಿಂಕ್ ಎಕ್ಸೆಟ್ರಾ. ಥರ್ಮೋಸೆಟ್ಟಿಂಗ್ ಅಲ್ಲಿ ಫಿನೈಲ್ ಫಾರ್ಮ್ ಆಲ್ಕಲೈಟ್ ಆರ್ ಪಾಲಿಸ್ಟರ್. ಥರ್ಮೋಪ್ಲಾಸ್ಟಿಕ್ ಅಲ್ಲಿ PVC, ಪಾಲಿಥೇನ್, ಅರ್ಕಲಿಕ್ ರೆಸಿನ್ಸ್. ಸೊ ಇದು ಬಂದಿಲ್ಲ ಪರವಾಗಿಲ್ಲ. ಸೊ ಈ 3 ಕ್ಲಾಸಿಫಿಕೇಶನ್ ಇದರಲ್ಲಿ 3 ಸೆಟ್ ಆಫ್ ಕ್ಲಾಸಿಫಿಕೇಶನ್ ನೀವು ಬರೋದ್ರು ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ಡಿಫರೆನ್ಸ್ ಬಿಟ್ವೀನ್ ದ ಕ್ರಿಸ್ಟಲ್ ಲ್ಯಾಟಿಸ್ ಅಂಡ್ ದ ಯೂನಿಟ್ ಸೆಲ್. ಕ್ರಿಸ್ಟಲ್ ಲ್ಯಾಟಿಸ್ಗೂ ಮತ್ತೆ ಯೂನಿಟ್ ಸೆಲ್ಗೂ ಇರುವಂತ ಒಂದು ವ್ಯತ್ಯಾಸನ ಬರೆಯಕ್ಕೆ ಹೇಳಿದ್ದಾರೆ. ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ದ ಕ್ರಿಸ್ಟಲ್ಸ್ ಆರ್ ಮೇಡ್ ಅಪ್ ಆಫ್ ವಿತ್ ದ ರೆಗ್ಯುಲರ್ ರಿಪಿಟೇಟಿವ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಸೊ ಕ್ರಿಸ್ಟಲ್ ಲ್ಯಾಟಿಕ್ಸ್ ಅಲ್ಲಿ ಏನಾಗಿರುತ್ತೆ, ಆಟಮ್ಸ್ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿರುತ್ತೆ ವಿತ್ ದ ರಿಪಿಟೇಟಿವ್ ಅರೇಂಜ್ಮೆಂಟ್ ಆಫ್ 3 ಡೈಮೆನ್ಷನ್ ಪ್ಯಾಟರ್ನ್. ಯೂನಿಟ್ ಸೆಲ್ ಅಲ್ಲಿ ಏನಾಗಿರುತ್ತೆ, ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಎ ಬಿಲ್ಡಿಂಗ್ ಬ್ಲಾಕ್ ಆಫ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಅಂದ್ರೆ ಈ ತರ ಕ್ರಿಸ್ಟಲ್ ಲ್ಯಾಟಿಸ್ ನ ಒಂದೊಂದೇ ಜೋಡಿಸಿ ಒಂದು ಬ್ಲಾಕ್ ನ ಮಾಡುವಂತದ್ದನ್ನ ಯೂನಿಟ್ ಸೆಲ್ ಅಂತ ಕರಿತೀವಿ. So crystal lattice alli when each atom is replaced by a point with such arrangement of point is called as crystal lattice. So see illiruvanತ ಒಂದು ಕ್ಯೂಬ್ ನ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಅದರಲ್ಲಿ ಒಂದು ಬ್ಲಾಕ್ ನ ನಾವೇನಂತ ಕರಿತೀವಿ, ಯೂನಿಟ್ ಸೆಲ್. ಸೊ ಇವು ಎರಡು ಯೂನಿಟ್ ಸೆಲ್ ನ ಜಾಯಿನ್ ಮಾಡಕ್ಕೆ ವಿ ರಿಕ್ವೈರ್ಡ್ ಎ ಕ್ರಿಸ್ಟಲ್ ಆರ್ ದಟ್ ಪಾಯಿಂಟ್ ಇಸ್ ಕಾಲ್ಡ್ as space lattice. ನೆಕ್ಸ್ಟ್ ಇಲ್ಲಿ ದ ಮೆಟಾಲಿಕ್ ಕ್ರಿಸ್ಟಲ್ ಕ್ಯಾನ್ ಬಿ ಕನ್ಸಿಡರ್ಡ್ ವಿತ್ ದ ಟೈನಿ ಬ್ಲಾಕ್ಸ್. ಸೊ ಮೆಟಾಲಿಕ್ ಕ್ರಿಸ್ಟಲ್ ಅಂತಂದಾಗ ಈ ತರ ಒಂದೊಂದು ಯೂನಿಟ್ ಸೆಲ್ಸ್ ನ ಇಟ್ ಇಸ್ ಕಾಲ್ಡ್ ಆಸ್ ಟೈನಿ ಬ್ಲಾಕ್ ರಿಪೀಟೆಡ್ ಆಫ್ 3 ಡೈಮೆನ್ಷನ್ ಪ್ಯಾಟರ್ನ್. ಈಚ್ ಪಾಯಿಂಟ್ ದಟ್ ರೀಪ್ಲೇಸಸ್ ದ ಆಟಮ್ ಇಸ್ ಕಾಲ್ಡ್ ಲ್ಯಾಟಿಸ್ ಪಾಯಿಂಟ್. ಪ್ರತಿಯೊಂದೊಂದು ಪಾಯಿಂಟ್ ರೀಪ್ಲೇಸ್ ಮಾಡುವಂತದ್ದನ್ನ ನಾವು ಲ್ಯಾಟಿಸ್ ಪಾಯಿಂಟ್ ಅಂತ ಕರಿತೀವಿ. ದಿಸ್ ಟೈನಿ ಬ್ಲಾಕ್ ಈಸ್ ಫಾರ್ಮ್ಡ್ ಬೈ ದ ಅರೇಂಜ್ಮೆಂಟ್ ಆಫ್ ಸ್ಮಾಲ್ ಗ್ರೂಪ್ ಆಫ್ atoms. So ಈ ತರ one single unit cell ಬದಲಿಗೆ there are multiple unit cells combined together to form a single block. ಸೊ ಇಲ್ಲಿ ಯೂನಿಟ್ ಸೆಲ್ ಅಂದ್ರೆ ಏನು ಅಂತ ಅಥವಾ ಕ್ರಿಸ್ಟಲ್ ಲ್ಯಾಟಿಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಅಂತ ಕೇಳಿದ್ರು ಯು ಕ್ಯಾನ್ ರೈಟ್ ದ ಸೇಮ್ ಪಾಯಿಂಟ್ಸ್. ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ಯು ಕ್ಯಾನ್ ರೈಟ್ ದ ಸೇಮ್ ಪಾಯಿಂಟ್ಸ್. ಕ್ರಿಸ್ಟಲೈನ್ ಸಾಲಿಡ್ಸ್, ಕ್ರಿಸ್ಟಲೈನ್ ಸಾಲಿಡ್ಸ್ ಅಂಡ್ ನಾನ್ ಕ್ರಿಸ್ಟಲೈನ್ ಸಾಲಿಡ್ಸ್. ಸೊ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತಂದಾಗ ನಿಮ್ಗೆ ಅರ್ಥ ಆಗಿದೆ. ವಾಟ್ ಇಸ್ ದಟ್? ಕ್ರಿಸ್ಟಲ್ಸ್ ಆರ್ ಅರೇಂಜ್ಡ್, ಆಟಮ್ಸ್ ಆರ್ ಅರೇಂಜ್ಡ್ ಇನ್ ರೆಗ್ಯುಲರ್ ಪ್ಯಾಟರ್ನ್ ರಿಸಲ್ಟಿಂಗ್ ದ ಡೆಫಿನೆಟ್ ಶೇಪ್. ನಾನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದಾಗ ಆಟಮ್ಸ್ ಆರ್ ನಾಟ್ ಅರೇಂಜ್ ಇನ್ ದ ಸ್ಪೆಸಿಫಿಕ್ ಆರ್ಡರ್, ದೇ ಡೋಂಟ್ ಹ್ಯಾವ್ ದ ಡೆಫಿನೆಟ್ ಶೇಪ್. ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಪೀರಿಯಾಡಿಕಲಿ ರಿಪೀಟೆಡ್ ಪ್ಯಾಟರ್ನ್. ಆಟಮ್ಸ್ ಆರ್ ಅರೇಂಜ್ ಇನ್ ಸ್ಕ್ಯಾಟರ್ಡ್ ಅಂತಂದ್ರೆ ಛಿದ್ರ ಛಿದ್ರವಾಗಿ ಅರೇಂಜ್ ಆಗಿರುತ್ತೆ, ನಾಟ್ ಇನ್ ರೆಗ್ಯುಲರ್ ಪ್ಯಾಟರ್ನ್. ಕ್ರಿಸ್ಟಲ್ ಅಲ್ಲಿ ಎಕ್ಸಾಂಪಲ್ ಇಸ್ ಆಲ್ ಮೆಟಲ್ಸ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೈಟ್ ಅಂಡ್ ಡೈಮಂಡ್. ನಾನ್ ಕ್ರಿಸ್ಟಲ್ ಅಲ್ಲಿ ಗ್ಲಾಸ್, ರಬ್ಬರ್, ಜೆಲ್ ಎಕ್ಸೆಟ್ರಾ.
So next very important question is list the 5 application of engineering materials. So ಪ್ರತಿಯೊಬ್ಬರಿಗೂನು ನಾವು ಏನೇನ್ ಮೆಟಲ್ಸ್ ನ ಯೂಸ್ ಮಾಡ್ತಾ ಇದೀವಿ ನಮ್ಮ ಸುತ್ತಮುತ್ತ ದಿನಬಳಕೆಯಲ್ಲಿ ಅಥವಾ ಡೈಲಿ ಲೈಫ್ ಅಲ್ಲಿ ನಾವು ಏನೇನು ಯೂಸ್ ಮಾಡ್ತಿದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. So ಅದರಲ್ಲಿ commonly used materials, few things I have taken based on the technically, that is steel materials are used in the production of bars, channels and machineries. So steel materials ನೀವು ನೋಡಿರೋ ಹಂಗೆ bars, channels, machineries, bodies ಎಲ್ಲಾನು ಸ್ಟೀಲ್ ಮೆಟಲ್ಸ್ ಅಲ್ಲೇ ಇರುತ್ತೆ. ಸ್ಟೀಲ್ ಅಲಾಯ್ಸ್ ಅಂದಾಗ ಟೂಲ್ಸ್, ಡೈಸ್, ಆಟೋಮೊಬೈಲ್ ಪಾರ್ಟ್ಸ್ ಅಲ್ಲಿ ಏನಾಗಿರುತ್ತೆ, ಪ್ಯೂರ್ ಸ್ಟೀಲ್ ಇರಲ್ಲ, ಅದರಲ್ಲಿ ಮಿಕ್ಸ್ಚರ್ ಆಫ್ ಅಲಾಯ್ಸ್ ಇರುತ್ತೆ ಬೇಸ್ಡ್ ಆನ್ ದಿ ಸ್ಟ್ರೆಂತ್, ಹಾರ್ಡ್ನೆಸ್, ಎವ್ರಿಥಿಂಗ್. ಅಲ್ಯೂಮಿನಿಯಂ ನಿಮಗೆ ಗೊತ್ತಿರೋ ಹಾಗೆ ವಿಂಡೋ ಫ್ರೇಮ್ಸ್, ಡೊಮೆಸ್ಟಿಕ್ ಆರ್ಟಿಕಲ್ಸ್, ಕಿಚನ್ ಯುಟೆನ್ಸಿಲ್ಸ್ ಅಲ್ಲಿ ಕೂಡ ಅಲ್ಯೂಮಿನಿಯಮ್ಸ್ ನ ಯೂಸ್ ಮಾಡ್ತೀವಿ. ಕಾಪರ್ ನ ಎಲ್ಲಿ ಯೂಸ್ ಮಾಡ್ತೀವಿ, ವೈರಿಂಗ್, ಮೋಟಾರ್ ಪಾರ್ಟ್ಸ್, ಹೀಟಿಂಗ್ ಎಲಿಮೆಂಟ್ಸ್ ನ ಯೂಸ್ ಮಾಡ್ತೀವಿ. ಸಿಲ್ವರ್ ಮತ್ತೆ ಗೋಲ್ಡ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಜ್ಯುವೆಲರೀಸ್ ನಲ್ಲಿ ಯೂಸ್ ಮಾಡ್ತೀವಿ, ಒಡವೆ ಮಾಡೋದ್ರಲ್ಲಿ. ಬ್ರಾಸ್ ಮತ್ತೆ ಬ್ರಾನ್ಸ್ ನ ಟ್ಯಾಪ್, ಬುಲೆಟ್ಸ್, ಡೆಕೋರೇಟಿವ್ ಐಟಮ್ಸ್ ಅಂದ್ರೆ ಹಿತ್ತಾಳೆ ಮತ್ತೆ ಕಂಚನ್ನು ನಾವು ಡೆಕೋರೇಟಿವ್ ಐಟಮ್ಸ್ ಅಥವಾ ಇಲ್ಲಾಂದ್ರೆ ಕೆಲವೊಂದು ಟೆಂಪಲ್ ಯುಟೆನ್ಸಿಲ್ಸ್ ಅಂದ್ರೆ ದೇವರ ಸಾಮಾನುಗಳಲ್ಲಿ ಕೂಡ ಬಳಕೆ ಮಾಡ್ತೀವಿ. ಐರನ್ ಕನ್ಸ್ಟ್ರಕ್ಷನ್ ಐರನ್ ಮೆಟೀರಿಯಲ್ಸ್ ನ ನಾವೆಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಪೋಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಕಾಂಕ್ರೀಟ್ ಮೋಲ್ಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸೈಕಲ್ ಚೈನ್, ಪೈಪ್ಸ್, ಪಂಪ್ಸ್, ಬೋರ್ವೆಲ್ ಪಂಪ್ಸ್ ಅಲ್ಲೆಲ್ಲ ಐರನ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀವಿ. ಕಾಂಪೋಸಿಟ್ ಮೆಟೀರಿಯಲ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದಾಗ ಬೋಟ್, ಬಾತ್ ಸ್ಟಬ್ಸ್, ಬಾಡಿ ಪಾರ್ಟ್ಸ್ ಆಫ್ ರೇಸಿಂಗ್ ಕಾರ್, ಡೋರ್ಸ್, ಸಿಂಕ್ಸ್ ಎಕ್ಸೆಟ್ರಾ. ವೈ? ಬಿಕಾಸ್ ದ ಕಾಂಪೋಸಿಟ್ ಅಂದಾಗ ಏನಾಗಿರುತ್ತೆ, ಅಪಿಯರೆನ್ಸ್ ವೈಸ್ ಇಟ್ ಲುಕ್ಸ್ ಲೈಕ್ ಎ ಪ್ಲಾಸ್ಟಿಕ್ ಬಟ್ ಇಟ್ ಇಸ್ ನಾಟ್ ಎ ಕಾಂಪೋಸಿಟ್ ಬಿಕಾಸ್ ದ ಕಾಂಬಿನೇಷನ್ ಆಫ್ 2 or more materials to form a composite. ಸೊ ಹಾಗಾಗಿ ಪ್ಲಾಸ್ಟಿಕ್ ಗೂ ಕಾಂಪೋಸಿಟ್ ಗೂ ತುಂಬಾನೇ ಡಿಫರೆನ್ಸ್ ಇದೆ. ಪ್ಲಾಸ್ಟಿಕ್ ಇಸ್ ಏನು, ಇಟ್ ಈಸ್ ಅ ಸಾಫ್ಟ್ ಮೆಟಲ್, ಕಾಂಪೋಸಿಟ್ ಇಟ್ ಈಸ್ ಅ ಹಾರ್ಡ್ ಮೆಟಲ್ ವಿಚ್ ಹ್ಯಾಸ್ ಮೋರ್ ಲೈಫ್. 9th point is plastic is used in household things. ನಿಮಗೆ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ನಿಮ್ಮ ಮನೇಲಿ ಎಲ್ಲಾ ಕಡೆನೂ ಯೂಸ್ ಮಾಡ್ತೀರಾ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಿಕ್ ಡಿವೈಸಸ್ ಅಲ್ಲಿ ತುಂಬಾ ಪ್ಲಾಸ್ಟಿಕ್ ನ ಬಳಕೆ ಮಾಡ್ತೀವಿ. ಡಿಫೈನ್ ಮೈಕ್ರೋಸ್ಟ್ರಕ್ಚರ್ ಅಂಡ್ ಲೀಸ್ಟ್ ದ ಟೈಪ್ಸ್ ಆಫ್ ಮೈಕ್ರೋಸ್ಟ್ರಕ್ಚರ್. ಮೈಕ್ರೋಸ್ಟ್ರಕ್ಚರ್ ಅಂತಂದ್ರೆ ಏನು? ಮೈಕ್ರೋಸ್ಟ್ರಕ್ಚರ್ ಇಸ್ ದ size and arrangement of the crystals. So structure, micro ಅಂತಂದಾಗ it is a small size arrangement of the crystals to form the amount of distribution of impurities in the material. ಸೊ ಏನಾಗುತ್ತೆ, ಒಂದು ಸ್ಟ್ರಕ್ಚರ್ ಅಲ್ಲಿ ಏನಾಗಿರುತ್ತೆ, ಸ್ಮಾಲ್ ಸೈಜ್ ಅರೇಂಜ್ಮೆಂಟ್ ಆಫ್ ಕ್ರಿಸ್ಟಲ್ಸ್ ಜೊತೆಗೆ ವಿತ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಪ್ಯೂರಿಟೀಸ್ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಬರೀ ಪ್ಯೂರ್ ಆಗಿರುತ್ತೆ ಅಂತಲ್ಲ, ವಿತ್ ಇಂಪ್ಯೂರಿಟೀಸ್ ಅರೇಂಜ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಮೈಕ್ರೋಸ್ಟ್ರಕ್ಚರ್. ಸ್ಕೇಲ್ ಬಂದ್ಬಿಟ್ಟು 1 to 100 micrometer ಇರುತ್ತೆ. There are 5 different types of microstructure. One is microscopes, one is optical microscope, electron microscope, scanning probe microscope, scanning acoustic microscope and X-ray microscope. These are 5 different types of microscope. Next question, list the preparation or etching process for specimen for microscope examination. ಸೊ ಒಂದು ಮೈಕ್ರೋಸ್ಕೋಪ್ ಅಂಡರ್ ಅಲ್ಲಿ ಎಕ್ಸಾಮಿನೇಷನ್ ಅಂದ್ರೆ ಒಂದು ಸ್ಪೆಸಿಮೆನ್ ಅನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಅದನ್ನ ಪ್ರಾಪರ್ಟೀಸ್, ಸ್ಟ್ರಕ್ಚರ್ ಮತ್ತೆ ಅದರಲ್ಲಿರೋ ಕಾಂಪೋಸಿಷನ್ ಸ್ಟಡಿ ಮಾಡ್ಬೇಕು ಅಂದ್ರೆ ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಆಗ್ಬೇಕು. ಸೊ ಫಸ್ಟ್ ಲಿಸ್ಟ್ ನಾವು ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದಾವೆ. ಫಸ್ಟ್ ಥಿಂಗ್ ಈಸ್ ಸೆಲೆಕ್ಷನ್ ಆಫ್ ದಿ ಸ್ಪೆಸಿಮೆನ್. ಸೊ ಸೆಲೆಕ್ಷನ್ ಆಫ್ ದಿ ಸ್ಪೆಸಿಮೆನ್ ಅಂತಂದಾಗ ಏನಾಯ್ತು, ಸೆಲೆಕ್ಷನ್ ಆಫ್ ದ ಸ್ಪೆಸಿಮನ್. ಫಸ್ಟ್ ನೀವು ಯಾವ ಮೆಟಲ್ ನ ಸೆಲೆಕ್ಟ್ ಮಾಡ್ತೀರೋ ಆ ಮೆಟಲ್ ನ ನೀವು ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸ್ಪೆಸಿಮನ್ ವಿತ್ ಡಿಫರೆಂಟ್ ಪ್ರಾಪರ್ಟೀಸ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದ್ರೆ, ಸೆಲೆಕ್ಟ್ ಮಾಡಿರೋ ಮೆಟೀರಿಯಲ್ ಅಲ್ಲಿ ಒಂದು ಸಣ್ಣ ಪೀಸ್ ನ ಕಟ್ ಮಾಡ್ಕೋಬೇಕು. ಕಟ್ ದ ಸ್ಪೆಸಿಮನ್ ಇಂಟು ಸ್ಮಾಲ್ ಸೈಜ್. ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆ ಕಟ್ ಮಾಡಿರುವಂತ ಪೀಸ್ ನ ಇಟ್ ಶುಡ್ ಬಿ ಹ್ಯಾವ್ ಎ ಫ್ಲಾಟ್ ಸರ್ಫೇಸ್. ಫ್ಲಾಟ್ ಸರ್ಫೇಸ್ ಇಲ್ಲ ಅಂತಂದಾಗ ರಬ್ಡ್ ವಿತ್ ದ ಎಮರಿ ಪೇಪರ್ ಆನ್ ದಿ ಸರ್ಫೇಸ್. ಸೊ ನಮ್ಗೆಲ್ಲ ಗೊತ್ತಿರೋ ಹಂಗೆ ಎಮರಿ ಪೇಪರ್ ಅಂದ್ರೆ ಉಪ್ಪು ಕಾಗದ. ಯಾವುದೇ ಒಂದು ಮೆಟಲ್ ಸ್ಟಡಿ ಮಾಡ್ಬೇಕು ಅಂತಂದಾಗ ಅದು ಶೈನಿಂಗ್ ಸರ್ಫೇಸ್ ಇರಬೇಕು. ಸೊ ಕಟ್ ಮಾಡಿದ ತಕ್ಷಣ ಯಾವ್ದು ಫ್ಲಾಟ್ ಸರ್ಫೇಸ್ ಇರಲ್ಲ, ಹಾಗಾಗಿ ಎಮರಿ ಪೇಪರ್ ಮೇಲೆ ಉಜ್ಜಿದಾಗ ಏನಾಗಿರುತ್ತೆ, ಅದು ಫ್ಲಾಟ್ ಸರ್ಫೇಸ್ ನ ಬರುತ್ತೆ. ನೆಕ್ಸ್ಟ್ ಇಸ್ ಫೈನ್ ಗ್ರೈಂಡಿಂಗ್. ಸೊ ಫೈನ್ ಗ್ರೈಂಡಿಂಗ್ ಅಂತಂದಾಗ ಏನಾಗಿರುತ್ತೆ, ತುಂಬಾ ಸಣ್ಣಗೆ ನೈಸ್ ಆಗಿ ಶೈನಿಂಗ್ ಆಗಿರ್ಬೇಕು, ಗ್ಲಾಸಿ ಫಿನಿಶ್ ಇರಬೇಕು ಅಂತಂದಾಗ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಎಮರಿ ಪೇಪರ್. ಆ ಉಪ್ಪು ಕಾಗದನಲ್ಲೇನೆ ತುಂಬಾ ಗ್ರೇಡ್ಸ್ ಇದಾವೆ, ಒಂದು ಸಣ್ಣದು, ದೊಡ್ಡದು, ಒಂದು ರಫ್ ಫಿನಿಶಿಂಗ್ ಗೆ ತರ ಎಲ್ಲ ತುಂಬಾ ಡಿಫ್ರೆಂಟ್ ಪೇಪರ್ಸ್ ಇರುತ್ತೆ. ಅವನ್ನೆಲ್ಲ ತಗೊಂಡು ನೀವು ಚೆನ್ನಾಗಿ ಪಾಲಿಶ್ ಮಾಡಿದಾಗ ಅಂದ್ರೆ ಉಜ್ಜಿದಾಗ ಸಣ್ಣ ಪುಟ್ಟ ಕ್ರ್ಯಾಕ್ಸ್, ಫಿಲ್ಲಿಂಗ್ ಸರಿಯಾಗಿ ಆಗದಿರ ಇರುವಂತದ್ದು, ನೆಕ್ಸ್ಟ್ ಆ ಒಂದು ಏನಂತ ಸ್ಟ್ರಕ್ಚರ್ ಏನಿರುತ್ತೆ ಅನ್ನೋದು ನೀಟಾಗಿ ಫೈನ್ ಆಗಿ ಕಾಣುತ್ತೆ. ನೆಕ್ಸ್ಟ್ ರಫ್ ಪಾಲಿಶ್.
ಮೈಕ್ರೋಸ್ಟ್ರಕ್ಚರಿನ ಒಂದು ರಫ್ ಪಾಲಿಶ್ ಮಾಡೋದ್ರಿಂದ ಏನಾಗಿರುತ್ತೆ, ಮೈಕ್ರೋಸ್ಟ್ರಕ್ಚರ್ ಫೇಸಸ್ ನ ನೋಡ್ತೀವಿ. ಅಂದ್ರೆ ಡಿಫ್ರೆಂಟ್ ಫೇಸಸ್, ಡಿಫ್ರೆಂಟ್ ಟೆಂಪರೇಚರ್ ಅಲ್ಲಿ ಯಾವ್ಯಾವ ತರದ ಒಂದು ಬದಲಾವಣೆಗಳಾಗಿರುತ್ತೋ ಅದನ್ನ ಯು ಕ್ಯಾನ್ ಸಿ ವಿತ್ ದ ರಫ್ ಪಾಲಿಶ್. ನೆಕ್ಸ್ಟ್ ಈಸ್ ಫೈನ್ ಪಾಲಿಶ್. ಫೈನ್ ಪಾಲಿಶ್ is nothing but as after etching, ಅಂದ್ರೆ after doing all this process we are going to dip with the cotton. ಅಂದ್ರೆ ಒಂದು ಲಿಕ್ವಿಡ್ ನ ತಗೊಂಡು ಕಾಟನ್ ಅಲ್ಲಿ ಡಿಪ್ ಮಾಡಿ ಅದನ್ನ ಕಾಟನ್ ಸ್ವಾಬ್ ಮಾಡಿ ಕ್ಲೀನ್ ಮಾಡ್ತೀವಿ ಸ್ಪೆಸಿಮನ್ ಮೇಲೆ. ಕ್ಲೀನ್ ಮಾಡಿದಾಗ ಏನಾಗಿರುತ್ತೆ, ಅದ್ರ ಮೇಲೆ ಇರುವಂತ ಒಂದು ಮೈಕ್ರೋ ಡಸ್ಟ್ ಪಾರ್ಟಿಕಲ್ಸ್ ಏನಿರುತ್ತೆ ಅದೆಲ್ಲ ಕ್ಲೀನ್ ಆಗಿರುತ್ತೆ. ಜೊತೆಗೆ ಆ ಒಂದು ಇಂಪ್ರೆಷನ್ ಅಂದ್ರೆ ಆ ಒಂದು ಮೆಟೀರಿಯಲ್ ಸ್ಪೆಸಿಮನ್ ಮೇಲೆ ನೀಟಾಗಿ ಒಂದು ಫಿಸಿಕಲ್ ಅಪಿಯರೆನ್ಸ್ ಕಾಣೋದಕ್ಕೆ, ಫೀಚರ್ಸ್ ಎಲ್ಲ ನೀಟಾಗಿ ಕಾಣಿಸೋದಕ್ಕೆ ಕ್ಲೀನ್ ಮಾಡ್ಕೊಡುತ್ತೆ. ಅದಾದ್ಮೇಲೆ ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟಾಗ ಏನಾಗಿರುತ್ತೆ, ಆ ಒಂದು ಸ್ಪೆಸಿಮನ್ ನ ಗ್ರೇನ್ ಸೈಜ್, ಶೇಪ್ ಮತ್ತೆ ಎಲ್ಲಾ ಫೇಸಸ್ ಆಫ್ ಮೆಟೀರಿಯಲ್ಸ್ ಅದರಲ್ಲಿ ನೀಟಾಗಿ ನಾವು ನೋಡಬಹುದು. So these are the steps taken for determining under the microscope, or it is also called as etching process ಅಂತಾನೆ ಕರಿತೀವಿ. ಈ ಒಂದು ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್ ಸ್ಕೆಚ್ ಅಂಡ್ ಎಕ್ಸ್ಪ್ಲೇನ್ ದ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನೋದು ಏನು ತುಂಬಾ ದೊಡ್ಡ ಕಷ್ಟಕರವಾದಂತ ಒಂದು ಎಕ್ಸ್ಪ್ಲನೇಷನ್ ಏನಿಲ್ಲ. ಇಲ್ಲಿ ನೋಡೋದಕ್ಕೆ ನಿಮ್ಗೆ 8 ಪಾಯಿಂಟ್ಸ್ ಕಾಣಿಸುತ್ತೆ. ನೀವು ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಕಲ್ತ್ಕೊಂಡಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕೂಡ ಇದೇ ತರನೇ ಸಿಮಿಲರ್ ಆಗಿರುತ್ತೆ. ಬಟ್ ಈ ಚಿತ್ರದಲ್ಲೂ ಆ ಚಿತ್ರದಲ್ಲೂ ಒಂದು ಸಣ್ಣ ಬದಲಾವಣೆ ಇರುತ್ತೆ. ಆ ಬದಲಾವಣೆಯನ್ನು ನೋಡ್ಕೊಂಡ್ರೆ ತುಂಬಾ ಈಸಿಯಾಗಿ ಯು ಕ್ಯಾನ್ ರಿಮೆಂಬರ್ ಅಂಡ್ ರೈಟ್. ಯು ಕ್ಯಾನ್ ಸ್ಕೋರ್ 10 ಮಾರ್ಕ್ಸ್ ಈಸಿಲಿ. ಸೊ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನನ್ನ ಒಂದು ಮೂರ್ ಹಿಂಟ್ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಒಂದು ಚಿತ್ರ ಕಲಿತಿದ್ದೀರಾ ಅಂತಂದ್ರೆ ಚಿತ್ರದ ಜೊತೆಗೆ ಅದ್ರ ಪಕ್ಕದಲ್ಲಿ ಬರೆಯುವಂತ ಹೆಸರುಗಳನ್ನ ಕೂಡ ನೀಟಾಗಿ ಕಲಿಬೇಕು. ಯಾಕಂದ್ರೆ 10 ಮಾರ್ಕ್ಸ್ ಕ್ವೆಶನ್ ಇದ್ರೆ 5 ಮಾರ್ಕ್ಸ್ ಆ ಚಿತ್ರದಲ್ಲಿ ಇರುವಂತ ಒಂದು ನೇಮಿಂಗ್ಸ್ ಮತ್ತೆ ಚಿತ್ರಕ್ಕೇನೆ ಕೊಟ್ಟಿರ್ತಾರೆ. ಅದ್ರಲ್ಲಿ ಬರೆಯುವ ಪಾಯಿಂಟ್ಸ್ ಗೆ 5 ಮಾರ್ಕ್ಸ್ ಅಷ್ಟೇ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್ ವಿತ್ ದ ಡಯಾಗ್ರಾಮ್. ಸೊ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನೋದು ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಇದರಲ್ಲಿ ಏನಾಗಿರುತ್ತೆ, ಈ ಸ್ಪೆಸಿಮನ್ ಇಲ್ಲಿ ಏನ್ ಇಟ್ಟಿರ್ತೀವೋ ಆ ಸ್ಪೆಸಿಮನ್ ಇಮೇಜಸ್ ನಾವು ಕಂಡುಹಿಡಿಯೋದಿಕ್ಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಸ್ಪೆಸಿಮನ್ ಯಾವ ಶೇಪ್ ಇದೆ, ಯಾವ ಸೈಜ್ ಇದೆ ಅನ್ನೋ ಒಂದು ಮೆಟಲೋಗ್ರಫಿಕಲ್ ಸ್ಯಾಂಪಲ್ ನಾವು ಕಂಡುಹಿಡಿಯೋದಕ್ಕೋಸ್ಕರ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಯೂಸ್ ಮಾಡ್ತೀವಿ. ಜೊತೆಗೆ ಆ ಮೆಟೀರಿಯಲ್ ಅಲ್ಲಿ ಮೆಟಲ್ ಮೇಲೆ ಇರುವಂತಹ ಸ್ಪೆಸಿಮನ್ ಮೇಲೆ ಇರುವಂತಹ ಟೋಪೋಗ್ರಫಿ ಅಂದ್ರೆ ಸರ್ಫೇಸ್ ಹೇಗಿದೆ, ಫ್ಲಾಟ್ ಇದೆಯಾ, ಕರ್ವ್ ಇದೆಯಾ, ಹೋಲ್ ಇದೆಯಾ, ಕ್ರ್ಯಾಕ್ ಇದೆಯಾ ಅನ್ನೋ ಎಲ್ಲ ಒಂದು ಕ್ರಿಸ್ಟಲೋಗ್ರಫಿ ಅಂಡ್ ಟೋಪೋಗ್ರಫಿನ ಸ್ಟಡಿ ಮಾಡುತ್ತೆ. ಫಸ್ಟ್ ಪಾಯಿಂಟ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಸೇಮ್. ಸೆಕೆಂಡ್ ಪಾಯಿಂಟ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಸ್ಕೋಪ್ ಅಲ್ಲಿ ಕೂಡ ಸೇಮ್ ಇರುತ್ತೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನೀವೇನ್ ಚಿತ್ರ ಬರ್ದಿರ್ತೀರಾ ಆ ಚಿತ್ರನ ನೋಡ್ಕೊಂಡು ಸೆಮ್ ಬೇಸಿಕಲಿ ಕನ್ಸಿಸ್ಟ್ ಆಫ್ ಪಾರ್ಟ್ಸ್ ಇಸ್ ಎಲೆಕ್ಟ್ರಾನ್ ಗನ್, ಕಂಡೆನ್ಸರ್ ಲೆನ್ಸ್, ಸ್ಕ್ಯಾನಿಂಗ್ ಕಾಯಿಲ್ಸ್, objective lens, backscattered electron, secondary electron detector, stage, vacuum chamber and sample. ಇಲ್ಲಿ ಚಿತ್ರ ನೋಡ್ಕೊಂಡು ಬರೆದ್ರೆ 3ನೇ ಪಾಯಿಂಟ್ ಕೂಡ ಆಗೋಗುತ್ತೆ. ನೆಕ್ಸ್ಟ್ ಮೇನ್ ಪಾಯಿಂಟ್ಸ್ ನ ನೀವು ಇದನ್ನ ಹೇಗೆ ಬರೀತೀರಾ ನೋಡಿ. ಫಸ್ಟ್ ಈಸ್ ಎಲೆಕ್ಟ್ರಾನ್ ಗನ್. ಎಲೆಕ್ಟ್ರಾನ್ ಗನ್ ಕೆಳಗಡೆಯಲ್ಲಿ ಸಣ್ಣದಾಗಿ ಎಲೆಕ್ಟ್ರಾನ್ ಬೀಮ್ ಅಂತ ಬರ್ಕೊಂಡಿದೀನಿ. ವೈ? ಬಿಕಾಸ್ ಎಲೆಕ್ಟ್ರಾನ್ ಗನ್ ಏನಪ್ಪಾ ಮಾಡುತ್ತೆ ಅಂದ್ರೆ, ಎಲೆಕ್ಟ್ರಾನ್ ಗನ್ ನಲ್ಲಿ ಸೊ ಫಸ್ಟ್ ಏನ್ ಮಾಡ್ತೀವಿ, ಈ ಒಂದು ಸ್ಪೆಸಿಮನ್ ನ ಏನ್ ಮಾಡ್ತೀವಿ, ಹೈ ವ್ಯಾಕ್ಯೂಮ್ ಚೇಂಬರ್ ಅಲ್ಲಿ ಇಟ್ಟಿರ್ತೀವಿ. ಅಂದ್ರೆ ಈ ವ್ಯಾಕ್ಯೂಮ್ ಚೇಂಬರ್ ಅಲ್ಲಿ ಏರ್ ಟೈಟ್ ಡೋರ್ ಕಂಟೈನರ್ ಅಂತ ಇರುತ್ತೆ. ಅಂದ್ರೆ ಗಾಳಿ ಕೂಡ ಒಳಗಡೆ ಹೋಗದಿರುವಂತ ಒಂದು ವ್ಯಾಕ್ಯೂಮ್ ಚೇಂಬರ್ ಅಲ್ಲಿ ಸ್ಪೆಸಿಮನ್ ನ ಇಟ್ಟಿರ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಎಲೆಕ್ಟ್ರಾನ್ ಗನ್ ಅಂತಂದಾಗ ಏನಾಗಿರುತ್ತೆ, ಎಲೆಕ್ಟ್ರಾನ್ ಗನ್ ಅಲ್ಲಿ ಹೈ ಎನರ್ಜಿ ಎಲೆಕ್ಟ್ರಾನ್ ಬೀಮ್ ಪಾಸ್ ಆಗುತ್ತೆ. ಹೈ ಎನರ್ಜಿ ಎಲೆಕ್ಟ್ರಾನ್ ಬೀಮ್ ಪಾಸ್ ಆದಾಗ ಏನಾಗಿರುತ್ತೆ, ಆ ಬೀಮ್ ಕಂಡೆನ್ಸರ್ ಮುಖಾಂತರ ಪಾಸ್ ಆಗುತ್ತೆ. ಕಂಡೆನ್ಸರ್ ಇಂದ ಎಲ್ಲಿಗೆ ಬರುತ್ತೆ, ಆಬ್ಜೆಕ್ಟಿವ್ ಲೆನ್ಸ್ ಹತ್ರ ಇಲ್ಲಿ ಪಾಸ್ ಆಗಿರುವಂತದ್ದು ಮತ್ತೆ ಇಲ್ಲಿ ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆಗಿ ನೆಕ್ಸ್ಟ್ ಅದೇನಾಗುತ್ತೆ, ಸ್ಕ್ಯಾನಿಂಗ್ ಕಾಯಿಲ್ ಇಂದ ಪಾಸ್ ಆಗಿ ಇಲ್ಲಿ ಇರುವಂತ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ಸ್ ಅಂದ್ರೆ ಕಂಡೆನ್ಸರ್ ಲೆನ್ಸ್ ಇಲ್ಲಿ ಏನಾಗಿರುತ್ತೆ, ನ್ಯಾರೋ ಆಗಿ ಬಿದ್ದು ಸ್ಪೆಸಿಮನ್ ಅಂದ್ರೆ ಸ್ಯಾಂಪಲ್ ಮೇಲೆ ಬೀಳುತ್ತೆ. ಸ್ಯಾಂಪಲ್ ಮೇಲೆ ಬಿದ್ದಾಗ ಅದರಲ್ಲಿ ಇರುವಂತ ಒಂದು ಇಮೇಜಸ್ ಅಂದ್ರೆ ಪ್ರಾಪರ್ಟೀಸ್ ಆರ್ ಫೋಟೋಗ್ರಫೀಸ್ ಏನಿರುತ್ತೆ ಅದು ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಇನ್ ದ ಸೆನ್ಸ್ ಅದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದಾಗ ಬ್ಯಾಕ್ ಸ್ಕ್ಯಾಟರ್ ಡಿಟೆಕ್ಟರ್ ಅಲ್ಲಿ ಕೆಲವೊಂದು ಡಿಟೆಕ್ಟ್ ಆಗುತ್ತೆ, ಸೆಕೆಂಡರಿ ಎಲೆಕ್ಟ್ರಾನ್ ಡಿಟೆಕ್ಟರ್ ಅಲ್ಲಿ ಕೆಲವೊಂದು ಡಿಟೆಕ್ಟ್ ಆಗುತ್ತೆ. ಸೊ ಎರಡೂ ಡಿಟೆಕ್ಟ್ ಆದಾಗ ಆ ಮೆಟಲ್ ನಲ್ಲಿರುವಂತ ಒಂದು ಸ್ಪೆಸಿಮನ್ ನಲ್ಲಿರುವಂತ ಒಂದು ಸ್ಟ್ರಕ್ಚರ್ ಆಗ್ಬೋದು ಅಥವಾ ಕಾಂಪೋಸಿಷನ್ ಆಗ್ಬೋದು ಅಥವಾ ಗ್ರೇನ್ ಸೈಜ್ ಆಗ್ಬೋದು ಇಲ್ಲ ಅದ್ರ ಒಂದು ಪ್ರಾಪರ್ಟೀಸ್ ಕೆಮಿಕಲ್ ಕಾಂಪೋಸಿಷನ್ ಆಗ್ಬೋದು ಎಲ್ಲ ಕೂಡ ಏನಾಗಿರುತ್ತೆ, ಇಲ್ಲಿಂದ ಎಕ್ಸ್ಟರ್ನಲ್ಲಿ ಒಂದು ಮಾನಿಟರ್ಗೆ ಡಿಸ್ಪ್ಲೇ ಕನೆಕ್ಟ್ ಮಾಡಿರ್ತೀವಿ, ಅಲ್ಲಿ ನೀವು ನೀಟಾಗಿ ನೋಡಬಹುದು.
ಸೊ ಇಷ್ಟು ಎಕ್ಸ್ಪ್ಲನೇಷನ್ ಬರೆದ್ರು ಕೂಡ ಆಯ್ತು, ಕನ್ನಡದಲ್ಲಿ ಬರೆದ್ರು ಆಯ್ತು, ಯು ವಿಲ್ ಗೆಟ್ ಎ ಮಾರ್ಕ್ಸ್. ನೆಕ್ಸ್ಟ್ ಇಸ್ TEM, ದಟ್ ಈಸ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಇದರಲ್ಲಿ ನಾನು ಹೇಳಿದಾಗೆ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಈಸ್ ಈಸಿ, ಫೋರ್ತ್ ಪಾಯಿಂಟ್ ಈಸ್ ಆಲ್ಸೋ ಸೇಮ್. ಫಸ್ಟ್ 4 ಪಾಯಿಂಟ್ಸ್ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಸೊ ಇಲ್ಲಿ ಅಲ್ಲಿ ಸ್ಕ್ಯಾನಿಂಗ್ ಬದಲಿಗೆ ಇಲ್ಲಿ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಬರೀತೀವಿ ಅಷ್ಟೇ. ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಈಸ್ ಆಲ್ಸೋ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಇದರಲ್ಲಿ ಕೂಡ ಎಟಲೋಗ್ರಫಿಕಲ್ ಇಮೇಜ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಜೊತೆಗೆ ಒಂದು ಮೆಟೀರಿಯಲ್ದು ಟೋಪೋಗ್ರಫಿ ಅಂದ್ರೆ ಆ ಮೆಟೀರಿಯಲ್ ಸ್ಪೆಸಿಮನ್ ಸರ್ಫೇಸ್ ಏನಿರುತ್ತೋ ಆ ಸರ್ಫೇಸ್ ಟೋಪೋಗ್ರಫಿ, ಕ್ರಿಸ್ಟಲೋಗ್ರಫಿನ ಸ್ಟಡಿ ಮಾಡ್ತೀವಿ. ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಇರುವಂತಹ ಬೇಸಿಕ್ ಥಿಂಗ್ಸ್ ಏನು? ಎಲೆಕ್ಟ್ರಾನ್ ಗನ್, ಮ್ಯಾಗ್ನೆಟಿಕ್ ಕಂಡೆನ್ಸರ್ ಲೆನ್ಸ್, ಸ್ಯಾಂಪಲ್, ಮ್ಯಾಗ್ನೆಟಿಕ್ ಆಬ್ಜೆಕ್ಟಿವ್ ಲೆನ್ಸ್, ಪ್ರೊಜೆಕ್ಟರ್ ಲೆನ್ಸ್, ಟ್ರಾನ್ಸ್ಮಿಷನ್ ಬೀಮ್, ಇಮೇಜ್, ಫ್ಲೋರಸೆಂಟ್ ಸ್ಕ್ರೀನ್. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಗನ್ ಇಂದ ಬರುವಂತಹ ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಇದು ಒಂದು ಮ್ಯಾಗ್ನೆಟಿಕ್ ಕಂಡೆನ್ಸರ್ ಲೆನ್ಸ್ ಮೇಲೆ ಪಾಸ್ ಆಗುತ್ತೆ. ಪಾಸ್ ಆದಾಗ ಏನಾಗಿರುತ್ತೆ, ಕಂಡೆನ್ಸರ್ ಲೆನ್ಸ್ ಮತ್ತೆ ಆಬ್ಜೆಕ್ಟಿವ್ ಲೆನ್ಸ್ ಮಧ್ಯದಲ್ಲಿ ಸ್ಯಾಂಪಲ್ ನ ಇಟ್ಟಿರ್ತಾರೆ. ಸೊ ಪಾಸ್ ಆಗಿರುವಂತದ್ದು ನ್ಯಾರೋ ಆಗಿ ಡಿಫ್ಲೆಕ್ಟ್ ಆಗಿ ಏನಾಗಿರುತ್ತೆ, ಸ್ಪೆಸಿಮನ್ ಮೇಲೆ ಬೀಳುತ್ತೆ. ಸ್ಪೆಸಿಮನ್ ಮೇಲೆ ಬಿದ್ದಾಗ ಆ ಸ್ಪೆಸಿಮನ್ ಅಲ್ಲಿರುವಂತ ಒಂದು ಸ್ಟ್ರಕ್ಚರ್ ಅಥವಾ ಏನಿರುತ್ತೋ ಅದು ಆಬ್ಜೆಕ್ಟಿವ್ ಲೆನ್ಸ್ ಮುಖಾಂತರ ಪ್ರೊಜೆಕ್ಟ್ ಆಗುತ್ತೆ ಥ್ರೂ ದ ಪ್ರೊಜೆಕ್ಟರ್ ಲೆನ್ಸ್. ಫರ್ದರ್ ಪ್ರೊಜೆಕ್ಟರ್ ಲೆನ್ಸ್ ಇಂದ ಏನಾಗಿರುತ್ತೆ, ಫ್ಲೋರಸೆಂಟ್ ಸ್ಕ್ರೀನ್ ಮೇಲೆ ಬಿದ್ದಾಗ ಇಲ್ಲಿರುವಂತ ಸ್ಯಾಂಪಲ್ ಒಂದು ಪಿಕ್ಚರ್ ಏನಿರುತ್ತೆ ಅದು ಫ್ಲೋರಸೆಂಟ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಫ್ಲೋರಸೆಂಟ್ ಸ್ಕ್ರೀನ್ ಮೇಲೆ ಬೀಳುವಂತ ಒಂದು ಇಮೇಜ್ ಅನ್ನ ನಾವು ಏನಂತ ಕರಿತೀವಿ, ದಟ್ ಈಸ್ ದ ಇಮೇಜ್ ವಿಚ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಆಫ್ ಮೆಟಲೋಗ್ರಫಿಕಲ್ ಸ್ಯಾಂಪಲ್. ಆ ಮೆಟಲ್ದ ಟೋಪೋಗ್ರಫಿ ಅಥವಾ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಥವಾ ಅದರ ಒಂದು ಮೆಟೀರಿಯಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ನೆಲ್ಲ ಕೂಡ ಕಾಂಪೋಸಿಷನ್ ಪ್ರಾಪರ್ಟೀಸ್ನೆಲ್ಲ ಕೂಡ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಿತ್ ದಿಸ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಲಿಸ್ಟ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. So mechanical properties is very important because as a mechanical engineer, so mechanical properties ಏನಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೊದಲನೇದು ಸ್ಟ್ರೆಂತ್. It is the ability of the material to withstand the forces which is applied on it. Strength ಅಂದ್ರೆ ಯಾವುದೇ ಒಂದು ಮೆಟೀರಿಯಲ್ ಮೇಲೆ ಲೋಡ್ ನ ಅಪ್ಲೈ ಮಾಡಿದಾಗ ಅದನ್ನ ತಡೆಗಟ್ಕೊಂಡಿರಬೇಕು, ಅಂದ್ರೆ ವಿತ್ಸ್ಟ್ಯಾಂಡ್ ಆಗಬೇಕು. ಅದನ್ನ ನಾವು ಸ್ಟ್ರೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂತಂದಾಗ ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಬೈ ವರ್ಚ್ಯೂ ಆಫ್ ವಿಚ್, ಇದು ಕಾಮನ್ ಆಗಿ ಎಲ್ಲದಕ್ಕೂ ಬರೀತೀವಿ, ಬಟ್ ಮೆಟೀರಿಯಲ್ ಈಸ್ ಡ್ರಾನ್ ಇನ್ ಟು ವೈರ್ಸ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಯಾವುದೇ ಒಂದು ಮೆಟೀರಿಯಲ್ ಇದ್ರೂ ಅದು ವೈರಿನ ಆಕಾರಕ್ಕೆ ಅಥವಾ ರಾಡಿನ ಆಕಾರಕ್ಕೆ ತಗೊಳ್ಳೋದನ್ನ ನಾವೇಂತ ಕರಿತೀವಿ, ಡಕ್ಟಿಲಿಟಿ ಅಂತ ಕರಿತೀವಿ. ಎಲಾಸ್ಟಿಸಿಟಿ. ಎಲಾಸ್ಟಿಸಿಟಿ ಅಂತಂದ್ರೆ ಯಾವುದೇ ಒಂದು ಮೆಟೀರಿಯಲ್ಗೆ ಲೋಡ್ನ ಹಾಕಿದಾಗ ಅದು ತನ್ನ ಸ್ಥಾನಕ್ಕೆ ಡಿಫಾರ್ಮೇಶನ್ ಆಗಿ ತನ್ನ ಸ್ಥಾನಕ್ಕೆ ವಾಪಸ್ ಬರುತ್ತೆ. ಅದನ್ನು ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ದ ಮೆಟೀರಿಯಲ್ ರೀಗೇನ್ಸ್ ಟು ಒರಿಜಿನಲ್ ಶೇಪ್ ಆಫ್ಟರ್ ಡಿಫಾರ್ಮೇಶನ್ ವೆನ್ ದ ಲೋಡ್ ಈಸ್ ರಿಮೂವ್ಡ್. ಸೊ ಅದನ್ನು ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಉದಾಹರಣೆಗೆ ರಬ್ಬರ್ ಬ್ಯಾಂಡ್. ಸೊ ಪ್ಲಾಸ್ಟಿಸಿಟಿ, ದ ಮೆಟೀರಿಯಲ್ ಡಸ್ ನಾಟ್ the materials which retains the deformation permanently after removal of the load. ಇಲ್ಲಿ ಏನಾಗಿರುತ್ತೆ, ಡಿಫಾರ್ಮೇಶನ್ ಏನಾಗಿರುತ್ತೋ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ, ತನ್ನ ಸ್ಥಾನಕ್ಕೆ ತಾನು ವಾಪಸ್ ಬರೋದಿಲ್ಲ. ಅದನ್ನು ನಾವೇಂತ ಕರಿತೀವಿ, ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಮ್ಯಾಲಿಯಬಿಲಿಟಿ. ಮ್ಯಾಲಿಯಬಿಲಿಟಿ ಅಂದ್ರೆ ಯಾವುದೇ ಒಂದು ಮೆಟೀರಿಯಲ್ ಅನ್ನು ಥಿನ್ ಶೀಟಿನ ಆಕಾರಕ್ಕೆ ತಗೊಳ್ಳೋ ಅಂಥದ್ದನ್ನು ನಾವು ಮ್ಯಾಲಿಯಬಿಲಿಟಿ. ಉದಾಹರಣೆಗೆ ಅಲ್ಯೂಮಿನಿಯಂ ಮತ್ತೆ ಕಾಪರ್. ನೆಕ್ಸ್ಟ್ ಈಸ್ ಬ್ರಿಟಲ್ನೆಸ್. ಬ್ರಿಟಲ್ನೆಸ್ ಅಂದರೆ ಯಾವುದೋ ಒಂದು ಮೆಟೀರಿಯಲ್ ಡಸ್ ನಾಟ್ ಅಂಡರ್ಗೋ ಡಿಫಾರ್ಮೇಶನ್ ಬಟ್ ಇಟ್ ಫೇಲ್ಸ್ ಟು ಡೆವಲಪ್ಸ್ ದಿ ಕ್ರ್ಯಾಕ್. ಅಂತಂದರೆ ಡಿಫಾರ್ಮೇಶನ್, ಯಾವುದೋ ಒಂದು ಮೆಟೀರಿಯಲ್ಲು ಡಿಫಾರ್ಮೇಶನ್ ಆಗೋದೇ ಇಲ್ಲ, ಬಟ್ ಆದರೆ ಅಲ್ಲಿ ಒಂದು ಸಣ್ಣ ಒಂದು ಕ್ರಾಕ್ ಡೆವಲಪ್ ಆಗುತ್ತೆ. ಅದನ್ನು ನಾವು ಬ್ರಿಟಲ್ನೆಸ್ ಅಂತ ಕರಿತೀವಿ. ಉದಾಹರಣೆಗೆ ಗ್ಲಾಸ್. ಗ್ಲಾಸ್ ಏನಾಗಿರುತ್ತೆ, ಸಡನ್ ಆಗಿ ಬಿದ್ದಾಗ ಕ್ರ್ಯಾಕ್ ಫಾರ್ಮೇಶನ್ ಆಗುತ್ತೆ ಹೊರತು ಅಲ್ಲಿ ಯಾವುದೇ ಒಂದು ಜಗ್ಗೋದು ಕುಗ್ಗೋದು ಏನೂ ಆಗೋದಿಲ್ಲ. ಕ್ಯಾಸ್ಟ್ ಐರನ್ ಅಂದರೆ ಕಬ್ಬಿಣ. ಕಬ್ಬಿಣನೂ ಅಷ್ಟೇ ಕೆಳಗೆ ಬಿದ್ದಿದ ತಕ್ಷಣ ಸೀಳುತ್ತೆ. ಸೊ ಸೀಳೋ ಉದ್ದೇಶ ಏನಂದ್ರೆ ಇಟ್ ಈಸ್ ಬ್ರಿಟಲ್ ಮೆಟೀರಿಯಲ್ ಅಂತ ಅರ್ಥ. ನೆಕ್ಸ್ಟ್ ಈಸ್ ಟಫ್ನೆಸ್. ಟಫ್ನೆಸ್ ಅಂತಂದಾಗ ಏನಾಗುತ್ತೆ, ಮೆಟೀರಿಯಲ್ ರೆಸಿಸ್ಟ್ ದ ಫ್ರಾಕ್ಚರ್ ಡ್ಯೂ ಟು ಹೈ ಇಂಪ್ಯಾಕ್ಟ್ ಲೋಡ್. ಯಾವುದೇ ಒಂದು ಮೆಟೀರಿಯಲ್ಲು ಆ ಲೋಡ್ನ ಹಾಕಿದಾಗ ಆ ಫ್ರಾಕ್ಚರ್ ಆಗದಿರ ತಡೆಗಟ್ಕೊಂಡಿರೋವಂಥದ್ದನ್ನು ನಾವು ಟಫ್ನೆಸ್ ಅಂತ ಕರಿತೀವಿ. ರೆಸಿಲೆನ್ಸ್.
ರೆಸಿಲೆನ್ಸ್ ಅಂತಂದಾಗ ಏನಾಗುತ್ತೆ, ಮೆಟೀರಿಯಲ್ ಅಬ್ಸಾರ್ಬ್ಸ್ ಮ್ಯಾಕ್ಸಿಮಮ್ ಎನರ್ಜಿ ಟು ರೆಸಿಸ್ಟ್ ದಿ ಇಂಪ್ಯಾಕ್ಟ್ ಲೋಡ್. ಸೊ ಮ್ಯಾಕ್ಸಿಮಮ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಂಡಿರತ್ತೆ, ಅದನ್ನ ನಾವು ಏನಂತ ಕರಿತೀವಿ, ರೆಸಿಲೆನ್ಸ್ ಅಂತ ಕರಿತೀವಿ. ಹಾರ್ಡ್ನೆಸ್ ಅಂತಂದಾಗ ದ ಮೆಟೀರಿಯಲ್ ಟು ರೆಸಿಸ್ಟ್ ದ ಸ್ಕ್ರಾಚ್, ಯಾವುದೇ ಒಂದು ಮೆಟೀರಿಯಲ್ ಮೇಲೆ ಒಂದು ಸ್ಕ್ರಾಚ್ ಅಥವಾ ಒಂದು ಮಾರ್ಕ್ ಆಗೋದನ್ನ ತಡೆಗಟ್ಟೋದನ್ನ ನಾವೇನಂತ ಕರಿತೀವಿ, ಹಾರ್ಡ್ನೆಸ್. ರೆಸಿಸ್ಟ್ ಅಂದ್ರೆ ತಡ್ಕೊಳ್ಳುತ್ತೆ, ದಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಲಿಸ್ಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. So metals are good conductor of electricity. Metals are high melting point and boiling point because of strong metallic bond. Positive bonds ಇರೋದ್ರಿಂದ ಏನಾಗುತ್ತೆ, it has the good melting points and boiling points. Metals are physically luster ಅಂತಂದ್ರೆ ಶೈನಿಂಗ್ ಇರುತ್ತೆ. Metals can be polished, ಶೈನಿಂಗ್ ಹೊರಟೋಗಿದ್ರು ಮತ್ತೆ ಪಾಲಿಶ್ ಹಾಕೋಬಹುದು. Metals are solid at room temperature. Metals are heavy and strong in nature. These are the physical properties of metal. Next, list the thermal properties of metals. There are 4 different thermal properties of metal. Thermal conductivity antandre the ability of the metal which transmit the heat through it. So thermal ಅಂತಂದಾಗ thermal is nothing but as heat ಟ್ರಾನ್ಸ್ಫರ್ ಮಾಡೋದನ್ನ ಕಂಡಕ್ಟಿವಿಟಿ ಅಂತ ಕರಿತೀವಿ. ಸೊ ಮೆಟಲ್ ಟ್ರಾನ್ಸ್ಫರ್ ದ ಹೀಟ್ ಥ್ರೂ ಇಟ್ is called thermal conductivity. thermal expansion, thermal ಅಂದ್ರೆ ಹೀಟ್, ಎಕ್ಸ್ಪಾನ್ಷನ್ ಅಂದ್ರೆ ಉಬ್ಬೋದು. ಸೊ ಯಾವುದೇ ಒಂದು ಮೆಟಲ್ ಗ್ರೇಟರ್ ಆರ್ ಲೆಸರ್ ಎಕ್ಸ್ಟೆಂಟ್ when it is heated and contracted. ಸೊ ಯಾವುದೇ ಒಂದು ಮೆಟಲ್ ನ ಹೀಟ್ ಮಾಡಿದಾಗ ಹಿಗ್ಗುತ್ತೆ, ಅದೇ ತಣ್ಣಗಾದಾಗ ಅದು ವಾಪಸ್ ತನ್ನ ಸ್ಥಾನಕ್ಕೆ ಕುಗ್ಗುತ್ತೆ. Therefore, it is directly proportional to the temperature. Temperature ಜಾಸ್ತಿ ಆದಂಗೆ ಏನಾಗುತ್ತೆ, ಮೆಟೀರಿಯಲ್ ಹಿಗ್ತಾ ಇರುತ್ತೆ. ಟೆಂಪರೇಚರ್ ಕಮ್ಮಿ ಆದಂಗೆ ಏನಾಗ್ತಾ ಇರುತ್ತೆ, ಅದು ಮತ್ತೆ ಶ್ರಿಂಕ್ ಆಗ್ತಾ ಇರುತ್ತೆ. ಸೊ ದಟ್ ಎಕ್ಸ್ಪಾನ್ಷನ್ ಇಸ್ ಕಾಲ್ಡ್ ಥರ್ಮಲ್ ಎಕ್ಸ್ಪಾನ್ಷನ್. ಸ್ಪೆಸಿಫಿಕ್ ಹೀಟ್, ಯಾವುದೇ ಒಂದು ಕ್ವಾಂಟಿಟಿ ಆಫ್ ಹೀಟ್ ಒಂದು ಡಿಗ್ರಿ ಟೆಂಪರೇಚರ್ನ ಮತ್ತೆ 1 kg ಮಾಸನ್ನ ರೈಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್. ಸೊ ಒಂದು ಮಾಸ್ನ 1 ಡಿಗ್ರಿ ಟೆಂಪರೇಚರ್ಗೆ ತಗೊಂಡು ಹೋಗುವಂಥದ್ದನ್ನ ನಾವೇನಂತ ಕರಿತೀವಿ, ಕ್ವಾಂಟಿಟಿ ಆಫ್ ಮಾಸ್ನ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್, ಟೆಂಪರೇಚರ್ ಅಟ್ ವಿಚ್ ಇಟ್ ಬಿಗಿನ್ಸ್ ಟು ಮೆಲ್ಟ್. ಯಾವುದೇ ಒಂದು ಟೆಂಪರೇಚರ್ ಆ ಪಾಯಿಂಟ್ ಅಲ್ಲಿಂದ ಕರಗೋದನ್ನ ಸ್ಟಾರ್ಟ್ ಆಗುತ್ತೆ ಡ್ಯೂ ಟು ಅಡಿಷನ್ ಆಫ್ ಹೀಟ್. ಸೊ ಹೀಟ್ ನ ಆಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಮೆಲ್ಟ್ ಆಗ್ತಾ ಇರುತ್ತೆ. ಹೀಟ್ ನ ಸೇರ್ಕೊಳ್ತಾ ಇದ್ದಂಗೆ ಮೆಲ್ಟ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಪಾಯಿಂಟ್ ನ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಕ್ವಶನ್ಸ್ ಕೂಡ ಚಾಪ್ಟರ್ ನಂಬರ್ 1 ಇಂದ ಬರುತ್ತೆ. ಸೊ ಇಲ್ಲಿರುವಂತದ್ದೆಲ್ಲಾನು ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇದ್ರೂ ಕೂಡ ದೋಸ್ ಆರ್ ಆಲ್ ಬೇಸಿಕ್ ಕ್ವಶನ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ 20 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ಬರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಫ್ ಯು ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಫಸ್ಟ್ ಚಾಪ್ಟರ್, ದೆನ್ ಯು ಕ್ಯಾನ್ ಸ್ಟಡಿ ವಿತ್ ದ ಅದರ್ ಫರ್ದರ್